गोविन्दराजं शरणं प्रपद्ये। ओं श्री सत्तुपासिये नमः। गुरु ब्रह्मा गुरु विष्णु गुरुदेवो महेश्वरः, गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಭಕ್ತ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಎಲ್ಲರಿಗೂ ಶರಣು ಶರಣು. ಇಂದಿನ ದಿನ ನಮ್ಮ ಜೊತೆ ಬೆಂಗಳೂರಿನ ಸದ್ಭಕ್ತರಾದ ರೇಣುಕಾ ಅವರಿದ್ದಾರೆ. ಅವರು ನಮ್ಮೊಂದಿಗೆ ಅವರ ಅನುಭವವನ್ನು ಹಂಚ್ಕೊಳ್ತಾರೆ. ಅಪ್ಪ ಹೇಗ್ ಪರಿಚಯ ಆದ್ರು, ಅಪ್ಪ ಅವ್ರ ಜೀವನದಲ್ಲಿ ಬಂದ್ಮೇಲೆ ಏನೇನೆಲ್ಲ ಆಯ್ತು ಅಂತ ಅವ್ರು ನಮ್ಗೆ ತಿಳಿಸ್ಕೊಳ್ತಾರೆ. ಅಕ್ಕ ಒಂದ್ ಸ್ವಲ್ಪ ನಿಮ್ ಅನುಭವನ ಹಂಚ್ಕೊಳ್ಳಿ ಅಕ್ಕ. ಆಯ್ತು. ಅಪ್ಪನ ಪರಿಚಯ ಆಗಿದ್ ಯಾವಾಗ ನಿಮ್ಗೆ, ಅಂಡ್ ಯಾರ ಮೂಲಕ ಗೊತ್ತಾಯ್ತು, ಅದನ್ನೆಲ್ಲ ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ನಮ್ಗೆ ಅನಂತಮೂರ್ತಿ ಅವರು ನಮ್ಗೆ ರಿಲೇಷನ್ ಆಗ್ಬೇಕು. ಅವರು ನಮ್ಗೆ ನಮ್ಮ ಮನೆಗ್ ಬರ್ತಾ ಇದ್ರು ಅವಾಗ ಒಂದ್ 2009-10 ಒಂದ್ಸಲ ಬಂದಿದ್ರು. ಸ್ವಲ್ಪ ಲೈಟ್ ಆಗಿ ಹೇಳಿದ್ರು, ಅಷ್ಟು ಡೀಟೇಲ್ ಆಗಿ ಹೇಳಿರ್ಲಿಲ್ಲ. ಆಮೇಲೆ 2014 ಅವ್ರು ಬಂದು ನಮ್ಮ ಮನೆಗೆ ಇದೆಲ್ಲ ಹೇಳಿದ್ರು. ಅವರು ನಾನೊಬ್ರ ಸದ್ಗುರುಗಳ ಹತ್ರ ಹೋಗ್ತಾ ಇದ್ದೀನಿ, ಅವರು ಈ ತರ ಎಲ್ಲ ಮಾತಾಡಲ್ಲ ಎಲ್ಲ ಹೇಳಿದ್ರು. ಅವಾಗ ನಮ್ ತಂದೆ ನಾವು ಫಸ್ಟ್ ನಮ್ಗೆ ಇದೆಲ್ಲ ಏನೋ ಗೊತ್ತಿರ್ಲಿಲ್ಲ, ಅವ್ರದ್ದು ವಿಷಯ ಎಲ್ಲ ಹೋದಾಗ್ಲೇ ಅಲ್ವಾ ಗೊತ್ತಾಗೋದು. ಹಂಗಾಗಿ ನಮ್ ತಂದೆ ಫಸ್ಟ್ ಹೋದ್ರು. ನಮ್ ತಂದೆ ಆವಾಗ ಗಣೇಶ ಹಬ್ಬ ಹತ್ರ ಬಂದಿತ್ತು, ಅಲ್ಲಿ ಪಾರಾಯಣ ಇತ್ತು. ಅವರು ಪಾರಾಯಣಕ್ಕೆ ನಮ್ಮನ್ನೆಲ್ಲ ಕರೆದ್ರು, ಬಟ್ ನಮ್ ತಂದೆ ಕಳ್ಸಿದ್ವಿ. ನಮ್ ತಂದೆ ಹೋದ್ರು, ಬಟ್ ಅವಾಗಿನ್ನ ಅವ್ರ ವಿಷಯ ಗೊತ್ತಿರ್ಲಿಲ್ಲ. ಹಾಗಾಗಿ ಹಬ್ಬದಲ್ಲಿ ಇಷ್ಟು ದೊಡ್ಡ ಹಬ್ಬ ಮನೇಲಿ ಬಿಟ್ಟು ಹಬ್ಬಕ್ಕೆ ಇರಲ್ವಲ್ಲ ಅಂತ ನಾವು ಅವಾಗ ಸ್ವಲ್ಪ ಬೈತಾ ಇದ್ವಿ. ಇಷ್ಟೆಲ್ಲ ಹಬ್ಬ ಬಿಟ್ಬಿಟ್ಟು ಹೋಗ್ತೀಯ ನೀನ್, ಇಷ್ಟು ದೊಡ್ಡ ಹಬ್ಬ ಗಣೇಶ ಕೂರಿಸೋದ್ ಬೇಡ್ವಾ, ಆತರ ಎಲ್ಲ ಆಗಿತ್ತು. ಆಮೇಲೆ ನಾವು ಅನಂತ ಪದ್ಮನಾಭ ವ್ರತ ಬರುತ್ತಲ್ಲ, ಆವತ್ತಿನ ದಿವಸ ಗಣೇಶ ಇಟ್ಟು ಪೂಜೆ ಮಾಡಿದ್ವಿ. 2 ವರ್ಷ ಹಂಗೆ ಮಾಡಿದ್ವಿ. ಆಮೇಲೆ ಈಗೀಗ ಅಪ್ಪಂದು ಗೊತ್ತಾಗ್ತಾ ಇದೆಯಲ್ವಾ, ಹಂಗಾಗಿ ನಾವೇ ಇವಾಗ ಮನೆಯಲ್ಲಿ ಇರಲ್ಲ. ಎಲ್ಲ ಹಬ್ಬದಲ್ಲೂ ಆಲ್ಮೋಸ್ಟ್ ಆಶ್ರಮದಲ್ಲಿ ಇರ್ತೀವಿ. ಈ ತರ ನಮ್ಗೆ ಅಪ್ಪನ ಪರಿಚಯ ಆಯ್ತು. ಅಪ್ಪನಿಗೆ ಇವಾಗ ನೀವ್ ಅಂದ್ರಿ ಎಲ್ಲ ಹಬ್ಬಗಳು ಅಲ್ಲೇ ಆಶ್ರಮದಲ್ಲಿ ಆಚರಿಸ್ತೀರಾ, ಮತ್ತೆ ಅಲ್ಲಿ ಹೋಗೋದಕ್ಕೆ ಕಾತೊರಿತಿರ್ತೀರಾ ಅಂತ. ಸೊ ಈ ತರ ಸಂಪೂರ್ಣ ಶರಣಾಗತಿ ಬಂದಿದ್ದು ಹೇಗೆ, ನಿಮ್ಗೆ ಏನೇನ್ ಅನುಭವ ಆಯ್ತು? ಅಂದ್ರೆ ಮೊದ್ಲು ಬೇಡ ಅಂತ ಹೇಳ್ತಿದ್ದಿದ್ ನಿಮ್ಗೆ ಇವಾಗ ನೀವೇ ಅಲ್ಲಿ ಹೋಗಿ ಇರೋಣ ಅನ್ಸತ್ತೆ ಅಂತಂದ್ರೆ ಆಗಿದ್ದ ಬದಲಾವಣೆಗಳೇನು? ಅಂದ್ರೆ ಬದಲಾವಣೆ ತಕ್ಷಣ ಆಗ್ಲಿಲ್ಲ. ಬದಲಾವಣೆ ಸುಮಾರು ವರ್ಷನೇ ಹಿಡೀತು. ನಾವು ಹೋಗಿದ್ದು 2015-16 ಆದ್ರೂನು ಫಸ್ಟ್ ಕುರುಗಡ್ಡೆಗೆ ಹೋಗಿದ್ವಿ ನಾವು. ಅಪ್ಪ ಕುರುಗಡ್ಡೆಗೆ 3ನೇ ಸೋಮವಾರ, ಕಾರ್ತಿಕ್ ಸೋಮವಾರ ಕರ್ಕೊಂಡು ಹೋಗ್ತಾರಲ್ವಾ, ಆವಾಗ ಹೋಗಿದ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲ ಹೋಗಿದ್ವಿ. ಅವಾಗ ಅಲ್ಲಿ ಅಪ್ಪನ್ಗೆ ಮಾಡೋ ಆ ಹೂವಿನ ಸೇವೆ ಅದು ಎಲ್ಲ ನೋಡ್ಬಿಟ್ಟು ಏನೋ ಒಂಥರ ಆಯ್ತು. ಬಟ್ ಅದು ಇನ್ನ ನಮ್ಗಷ್ಟು ಇನ್ನ ಏನು ಅಂತ ಗೊತ್ತಾಗ್ಲಿಲ್ಲ, ಅಷ್ಟು ಏನು ಗೊತ್ತಾಗ್ಲಿಲ್ಲ. ಆದ್ರೂನು ಒಂದ್ 2-3 ಸಲ ನಮ್ಮ ಅಕ್ಕ ಅವಾಗಿಂದನೂ ಅವಾಗ ಬರಕ್ ಶುರು ಮಾಡಿದ್ರು. ಅವ್ರು ನಮ್ಮ ಅಕ್ಕ ಭಾವ ಇಬ್ರುನು ಅಲ್ಲಿ ಸ್ವಲ್ಪ ಅವಾಗ ಅಲ್ಲಿಂದ ಬರಕ್ ಶುರು ಮಾಡಿದ್ರು ಅವ್ರುನು. ಆದ್ರೆ ಕುರುಗಡ್ಡೆ ಅಂದ್ರೆ ಅಲ್ಲಿ ಆ ಯಾತ್ರೆ ಮುಗ್ದಾದ್ಮೇಲೆ ಆಶ್ರಮಕ್ಕೆ ಆವಾಗ ನಾನ್ ಅಷ್ಟಾಗಿ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾನು ನಮ್ ತಾಯಿಯವ್ರನ್ನ ಸ್ವಲ್ಪ ನೋಡ್ಕೋಬೇಕಾಗಿತ್ತು. ನಮ್ ತಾಯಿಯವ್ರಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಹಂಗಾಗಿ ಅವ್ರ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕಾಗಿತ್ತು. ಇಲ್ಲ ನಾನ್ ಇರ್ಬೇಕಾಗಿತ್ತು, ಇಲ್ಲ ನಮ್ ತಂದೆಯವ್ರು ಇರ್ಬೇಕಾಗಿತ್ತು. ಹಂಗಾಗಿ ನಾನು ಮನೇಲಿದ್ದೆ. ಇನ್ನೊಂದ್ಸಲ ನಮ್ ತಂದೆಗೆ ನಮ್ಮ ಅಕ್ಕ ನಮ್ ಭಾವ ಆಶ್ರಮದಲ್ಲಿದ್ದಾಗ ಪಾರಾಯಣ ಮತ್ತೊಂದ್ಸಲ ನಮ್ ತಂದೆಯವ್ರನ್ನೇ ಕಳ್ಸಿದ್ದೆ. ಹಂಗಾಗಿ ಅವಾಗ ಇವರು ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ರು, ನನಗ್ ಹೋಗಕ್ ಆಗ್ತಿರ್ಲಿಲ್ಲ. ಅವಾಗ ನಮ್ ತಾಯಿ ಇರೋವರೆಗೂ ಸ್ವಲ್ಪ ಯಾವಾಗ್ಲಾದ್ರೂ ಒಂದೊಂದ್ಸಲ ಹೋಗ್ತಾ ಇದ್ದೆ. ಒಂದ್ಸಲ ನಮ್ಮ ಅಕ್ಕ ಉಮಕ್ಕ ಅಂತ, ಅವರು ಬೆಂಗಳೂರಿಗೆ ಬಂದಾಗ್ಲೆಲ್ಲ ಆನ್ ದ ವೇ ಆಶ್ರಮಕ್ ಹೋಗಿ ಅವ್ರು ಹುಬ್ಳಿಗೆ ಹೋಗ್ತಾ ಇದ್ದಿದ್ದು. ಒಂದ್ಸಲ ಹಿಂಗೆ ಕರ್ಕೊಂಡೋಗಿ ಆಶ್ರಮಕ್ ಹೋಗ್ತಾ ಇದ್ದೀವಿ, ಆಶ್ರಮ ಆದ್ಮೇಲೆ ನಾನ್ ನಿಮಗೆ ಬಸ್ ಹತ್ತಿಸ್ತೀನಿ, ನೀನ್ ಬೆಂಗ್ಳೂರ್ಗೆ ಹೋಗಿ ಬರ್ತೀಯಂತೆ ಬಾ ಅಂತ ಕರ್ಕೊಂಡ್ ಹೋದ್ರು. ಅವತ್ತು ಸರಿ ಅಂತ ಹೋದೆ. ನಾನು ಫಸ್ಟ್ ಟೈಮ್ ನಾನು ಒಬ್ಳೆ ಅವತ್ತು ಬಂದಿದ್ದು.
ಆಶ್ರಮ ಮೊದಲನೇ ಭೇಟಿ? ಅಲ್ಲಲ್ಲ, ಮೊದಲನೇ ಭೇಟಿ ಅಲ್ಲ. ನಾನು ಬೆಂಗಳೂರಿಂದ ನೀವು ಒಬ್ರೇ ಔಟ್ ಸೈಡ್ ಹೋಗಿದ್ದೆ ಅವ್ರ ಜೊತೆ ಫಸ್ಟ್. ಬಟ್ ಬರೋವಾಗ ನಾನ್ ಬಂದಿದ್ದೆ ಒಬ್ಳು ಫಸ್ಟ್ ಟೈಮ್. ಅದು ತುಂಬಾ ನನ್ಗೆ ಭಯ ಭಯ ಇತ್ತು. ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅಲ್ಲಿ ಹೋದ್ರೆ ಅಪ್ಪ 12ವರೆಗೆ ನಮ್ದು ಇದೆಲ್ಲ ಆಯ್ತು. ಅಪ್ಪ ಬರ್ಲೇ ಇಲ್ಲ ಹೊರಗಡೆ. ಎರಡು ಗಂಟೆ ಆಯ್ತು, 1 ಗಂಟೆ ಆಯ್ತು, 2:15 ಆಯ್ತು. ನನ್ಗೆ ಭಯ ಭಯ. ಇಲ್ಲಿ ಬೆಂಗಳೂರಿಗೆ ಎಷ್ಟು ಲೇಟ್, ಇಲ್ಲಿ ಲೇಟ್ ಆದ್ರೆ ಬೆಂಗಳೂರಿಗೆ ಲೇಟ್ ಆಗುತ್ತಲ್ವಾ ರೀಚ್ ಆಗೋದು ಅಂತ ಮನ್ಸೊಳಗೆ ತುಂಬಾ ಭಯ ಭಯ ಆಯ್ತು. ಆಮೇಲೆ ನಾನು ಔದುಂಬ್ರ ಮರ ಪ್ರದಕ್ಷಿಣೆ ಹಾಕಕ್ಕೆ ಹೋದೆ. ಪ್ರದಕ್ಷಿಣೆ ಹಾಕೋವಾಗ ಅಪ್ಪ ಕಾಣಿಸಿದ್ರು. ಪೂರ್ತಿ ಖುಷಿ ಆಗ್ಬಿಟ್ಟು ನಾನು ತಕ್ಷಣ ಬಂದ್ಬಿಟ್ಟು ಅಪ್ಪ ಬಂದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಅವರ ಪರ್ಮಿಷನ್ ತಗೊಂಡು ತಕ್ಷಣ ಹೊರಟ್ವಿ ನಾವು. 3 ಗಂಟೆ ಬಂದು ಬಸ್ ಹತ್ತಿ. ರಶ್ ಇತ್ತು ಅವತ್ತು ಬಸ್ಸು, ನಿಲ್ಲಕ್ಕೂ ಜಾಗ ಇರ್ಲಿಲ್ಲ. ಆದ್ರೂನು ಅವ್ರು ಆ ಬಸ್ ಹತ್ತಿಸ್ಬಿಟ್ಟು ಅವ್ರು ಹುಬ್ಳಿಗ್ ಹೋದ್ರು. ನಾನು ಬಸ್ಸಲ್ಲಿ ಹೋದೆ. ನಿಂತ್ಕೊಂಡೆ ಹಿರಿಯೂರ್ವರೆಗೂ ಹೋದೆ, ಅಲ್ಲಿ ಬಸ್ ಚೇಂಜ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ಬಸ್ಸಲ್ಲೇನೆ ಒಬ್ರು ಸೀಟ್ ಖಾಲಿ ಆಯ್ತು, ಅವ್ರ ಪಕ್ಕದ ಕೂತ್ಕೊಂಡೆ. ಅಲ್ಲಿ ನೆಲಮಂಗ್ಲ ಹೋಗೋವರೆಗೂ ಏನು ಟೆನ್ಷನ್ ಇರ್ಲಿಲ್ಲ. ನೆಲಮಂಗ್ಲ ಹೋದ್ಮೇಲೆ ನೆಲಮಂಗ್ಲಕ್ ರೀಚ್ ಆದಾಗ್ಲೇನೆ 7:30, 8 ಇರ್ಬೋದು. ಆವಾಗ ಅಲ್ಲಿ ಟೆನ್ಷನ್ ಶುರು ಆಯ್ತು. ನನ್ ತಮ್ಮ ಫೋನ್ ಮಾಡ್ತಾ ಇದ್ದ, ಎಲ್ಲಿದೀಯಾ, ಯಾವಾಗ ಬರ್ತೀಯಾ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಟೆನ್ಷನ್. ಇನ್ನ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ನಾನ್ ಮನೆಗೆ ಹೋಗೋಷ್ಟೊತ್ತಿಗೆ 11 ಆಗ್ಬಿಡುತ್ತೆ. ಒಬ್ಳೇ ಇರೋದು, ಏನ್ ಮಾಡೋದು ಅಂತ ತುಂಬಾ ಭಯ ಭಯ ಪಟ್ಟಿದ್ದೆ. ಇಲ್ಲಿ ಅಪ್ಪಂಗ್ ನಮಸ್ಕಾರ ಮಾಡ್ಕೊಂಡು ಹೋಗೋವಾಗ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಅಪ್ಪ ನಾನು ಒಬ್ಳೇ ಹೋಗ್ತಾ ಇದ್ದೀನಿ, ನನ್ ಹಿಂದೆ ಬಂದು ನನ್ನನ್ನ ರಕ್ಷಣೆ ಮಾಡ್ಬೇಕಪ್ಪ, ನಾನು ಒಬ್ಳೇ ಹೋಗ್ತಾ, ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಆಚೆ ಬಂದಿರೋದು ಅಂತ ನಾನು ಅಪ್ಪನ್ ಕೇಳ್ಕೊಂಡಿದ್ದೆ. ಅದು ಅಪ್ಪ ಅಲ್ಲಿ ಯಾವ ತರ ನಡೆಸ್ಕೊಟ್ರು ಅಂದ್ರೆ, ನನ್ ತಮ್ಮ ಹೇಳ್ತಾ ಇದ್ದಾನೆ ಮೆಟ್ರೋಲ್ ಬಾ ಅಂತ ಬನಶಂಕರಿಗೆ. ಬಟ್ ನಾನು ಮೆಟ್ರೋ ಹತ್ತೇ ಇರ್ಲಿಲ್ಲ, ಫಸ್ಟ್ ಟೈಮ್ ಹೋಗೇ ಇರ್ಲಿಲ್ಲ. ಯಾವ ತರ ಹೋಗ್ಲಿ, ಮೆಟ್ರೋ ನಾನು ಹತ್ತಿದ್ರೆ ನಾನು ಆರಾಮಾಗಿ ಹೋಗ್ಬೋದಾಗಿತ್ತು. ನಾನು ಮೆಟ್ರೋ ಹತ್ತೇ ಇರ್ಲಿಲ್ಲ. ಮತ್ತೆ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬಸ್ ಹತ್ತಿ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ. ಏನ್ ಮಾಡೋದು ಅಂತ ತುಂಬಾ ಮಾತಾಡ್ತಾ ಇದ್ದೆ. ಆಮೇಲೆ ಪಕ್ಕದಲ್ಲಿರೋರು ಅವ್ರು ಕೇಳಿದ್ರು ಎಲ್ಲಮ್ಮ ಹೋಗ್ಬೇಕು ಅಂತ. ನಾನ್ ಹೇಳ್ದೆ ಬನಶಂಕರಿಗೆ ಹೋಗ್ಬೇಕು, ನನ್ ತಮ್ಮ ಮೆಟ್ರೋಲ್ ಬಾ ಅಂತಿದ್ದಾನೆ, ನನ್ಗ್ ಭಯ, ನಾನ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಕೇಳಿದ್ದಕ್ಕೆ, ನೀನೇನ್ ಭಯ ಪಡ್ಬೇಡಮ್ಮ, ನಾನ್ ಎಲ್ಚನಹಳ್ಳಿಗ್ ಹೋಗ್ಬೇಕು, ನಾನ್ ನಿನ್ಗೆ ಅಲ್ಲಿ ಡ್ರಾಪ್ ಮಾಡಿ ಬನಶಂಕರಿ ಡ್ರಾಪ್ ಮಾಡಿ ನಾನ್ ನಿನ್ಗೆ ಕಳಿಸ್ತೀನಿ ಅಂದ್ರು. ನನ್ಗೆ ಯಾವ ತರ ಆ ಕ್ಷಣದಲ್ಲಿ ಅನ್ನಿಸ್ತು ಅಂದ್ರೆ, ನಾನು ಅಲ್ಲಿ ಕೇಳ್ಕೊಂಡಿದ್ನಲ್ಲ ಅಪ್ಪನೇ ಇವ್ರನ್ನ ಕಳ್ಸಿದಾರೆ, ನನ್ ಪಕ್ಕನೆ ಕೂತಿದಾರೆ, ನನಗ್ ಗೊತ್ತಾಗ್ಲಿಲ್ಲ. ಆಮೇಲೆ ಅವರೇ ನನ್ನನ್ನ ಮೆಟ್ರೋವರೆಗೂ ಕರ್ಕೊಂಡೋಗಿ ಅವರೇ ಟಿಕೆಟ್ ತಗೊಂಡು ನನ್ಗೆ ಬನಶಂಕರಿನಲ್ಲಿ ಬಿಟ್ಟು, ನೀನ್ ಹಿಂಗಿಂದ ಹೋಗಮ್ಮ ಅಂತ ಹೇಳಿ ನನ್ ಕಳ್ಸಿದ್ರು. ಅವತ್ತು ನನ್ಗೆ ಸ್ವಲ್ಪ ಯಾವ ತರ ನಂಬಿಕೆ ಬಂತು ಅಂದ್ರೆ, ಕೈ ಬಿಡಲ್ಲ ಅನ್ನೋ ನಂಬಿಕೆ ಅವತ್ತು ಬಂತು ನನ್ಗೆ. ಅವತ್ ಶುರು ಆಗಿದ್ ಪಯಣ ಇನ್ನು ನಡೀತಾ ಅವತ್ತು ಇನ್ನೇನಾರ ಘಟನೆಗಳು ನಿಮ್ಗೆ ದೃಢವಾದ ಭಕ್ತಿ ಬಂದಿದ್ದು ಅಪ್ಪನ ಮೇಲೆ, ಆ ತರದ್ ಏನಾರ ಪ್ರಸಂಗ ಆಯ್ತಾ? ಪ್ರಸಂಗ ಒಂದ್ ಸ್ವಲ್ಪ ಇದೆ. ನನ್ಗೆ ಏನಂದ್ರೆ, ನನ್ಗೆ ದೊಡ್ಡ ಅನುಭವ ಅಪ್ಪ ಕೊಟ್ಟಿಲ್ಲ, ಆದ್ರೆ ನನ್ಗೆ ಇಷ್ಟು ಕೊಟ್ಟಿರೋದೇ ನನ್ ದೊಡ್ಡದಂತ ತಿಳ್ಕೊಂಡಿದೀನಿ. ನನ್ಗೆ ಅಷ್ಟೇ. ನಾನು ಅದನ್ನ ಒಂದ್ ಅನುಭವ ಹೇಳ್ತೀನಿ. ನಮ್ ತಂದೆದು ಸ್ವಲ್ಪ ದೇಹ ಸ್ವಲ್ಪ ಸರಿ ಇಲ್ದೆ ಇರುವಾಗ ಏನೋ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ಲೂಸ್ ಮೋಷನ್ದು ಎಲ್ಲ ಕೊಟ್ಟಿದ್ರು, ರಾತ್ರಿ ಎಲ್ಲ ಕೊಟ್ಟಿದ್ವಿ. ಬೆಳಗಿನ ಜಾವ 5 ಗಂಟೆಗೆ ಏನಾಯ್ತು ಅಂದ್ರೆ, ಅವ್ರಿಗೆ ಮೋಷನ್ಗೆ ಹೋಗ್ತಾ ಇರ್ಬೇಕಲ್ವಾ, ಅದಕ್ಕೆ ಅವರು ಬಾತ್ರೂಮ್ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಏನಾಯ್ತು ಅಂದ್ರೆ, ಒಂದ್ 5 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ನೀರ್ ಹೋಗಿ 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 ಲೋ BP ಏನೋ ಆಗ್ಬಿಟ್ಟಿದೆ. ನಾನ್ ಹಿಡ್ಕೊಂಡಿದೀನಿ, ಅಪ್ಪ 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 ಅಂತ ಇದ್ರು, ಮಾತಿಲ್ಲ ಕತೆ ಇಲ್ಲ. ಈ ತುಟಿ ಎಲ್ಲ ಫುಲ್ ಕಪ್ಪಾಗ್ಬಿಟ್ಟಿದೆ. ಕೈ ಮುಟ್ ನೋಡ್ತೀನಿ ತಣ್ಣಗಾಗಿದೆ, ಇಲ್ಲಿ ಮುಟ್ ನೋಡ್ತೀನಿ, ಹಣೆ ಮುಟ್ ನೋಡ್ತೀನಿ, ಫುಲ್ ತಣ್ಣಗಾಗ್ಬಿಟ್ಟಿದೆ. ಯಾವ ತರ ಭಯ ಆಯ್ತು ಅಂದ್ರೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಪ್ಪನ್ ಕೂಕ್ಕೊಂಡೆ ನಾನು. ಅಪ್ಪ ಕಾಪಾಡಪ್ಪ ಕಾಪಾಡಪ್ಪ ಅಂತ ಕೂಕ್ಕೊಂಡೆ.
ಆ ಕೂಕೊಂಡಿದ್ದಕ್ಕೆ ಅಕ್ಕಪಕ್ಕದ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಅಕ್ಕಪಕ್ಕದವ್ರು ಎಲ್ಲ ಬಂದ್ಬಿಟ್ಟು ಏನಾಯ್ತು ಏನಾಯ್ತು ಅಂತ ಅವ್ರು ಕೇಳಿದ್ರು. ಆಮೇಲೆ ನಮ್ಮ ಅಕ್ಕನೂ ಇದ್ಲು. ಆಮೇಲೆ ಅವಳು ನೀರ್ ಕೊಟ್ಲು, ಉಪ್ಪು ನೀರ್ ಕೊಟ್ಲು. ಏನೋ ಇದಾಗಿದೆ ಅಂತ, ಲೋ BP ಆಗಿರ್ಬಹುದು ಅಂತ. ನೀರ್ ಹಾಕಿದ್ರೆ ನೀರ್ ಹೋಗ್ತಾನೆ ಇಲ್ಲ, ನೀರ್ ಆಚೆ ಬಂತು. ಇನ್ನೂ ಭಯ ಆಯ್ತು. ಅಪ್ಪಂಗ ಅಲ್ಲೇ ಕೂಕ್ಕೊಂಡ್ಬಿಟ್ಟೆ, ಅಪ್ಪ ಕಾಪಾಡಪ್ಪ ಕಾಪಾಡಪ್ಪ ಅಂತ. ಆಮೇಲೆ ಅಪ್ಪ ಸ್ವಲ್ಪ ಮತ್ತೆ ನೀರ್ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಕಣ್ಣು ಬಿಟ್ರು. ಆ ಕಣ್ಣು ಬಿಟ್ಟಾಗ ನನ್ಗೆ ಅಪ್ಪ ನಮ್ಮ ಅಪ್ಪಂಗ್ ಪುನರ್ಜನ್ಮ ಕೊಟ್ಟೆ, ನಮ್ಮ ಅಪ್ಪಂಗ್ ಕಾಪಾಡ್ದೆ ಅಂತ ಅಪ್ಪನ್ಗೆ ಅಲ್ಲೇ ಕೈ ಮುಗಿದ್ಬಿಟ್ಟೆ ನಾನು. ಅಪ್ಪ ಭವರೋಗ ವೈದ್ಯ ಆಗಿ ಕಾಪಾಡಿದ್ರು. ನೀವು ಮನದಾಳದಿಂದ ಕರೆದ್ರೆ ಕೇಳಿಸ್ಕೊಳ್ತಾನೆ ಅನ್ನೋದಕ್ಕೆ. ಹೌದು. ನನ್ನ ಇದ್ರಲ್ಲೂ ಒಂದ್ ಸಲ ಅದೇ ಭವರೋಗ ವೈದ್ಯ ಅನ್ನೋದಕ್ ಉದಾಹರಣೆ. ಕೈ ನೋವು ಇತ್ತು ನನ್ಗೆ ಸುಮಾರು ವರ್ಷದಿಂದ, 25-26 ವರ್ಷದಿಂದ ಇತ್ತು. ನರ್ವ್ಸ್ ಪ್ರಾಬ್ಲಮ್, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಕೆಲ್ಸ ಮಾಡಕ್ ಆಗಲ್ಲ, ಜಾಸ್ತಿ ವೆಯ್ಟ್ ಎತ್ತಕ್ಕಾಗಲ್ಲ. ಆತರ ಇದ್ದಾಗ ನಾವು ಅಯೋಧ್ಯೆಗೆ ಅವಕಾಶ ಬಂತು ಹೋಗಕ್ಕೆ, ಗುರುಗಳ ಜೊತೆ ಅವಕಾಶ ಬಂತು. ಅವಾಗ ಏನಾಯ್ತು ಅಂದ್ರೆ ನಾವು ತುಂಬಾ ಒಂದ್ ವಾರದ ಹಿಂದೆ ತುಂಬಾ ಅಂದ್ರೆ ತುಂಬಾ ಪೇನು, ಅಳ್ತಾ ಇದ್ದೆ ನಾನು. ಏನಪ್ಪಾ ಮಾಡೋದು, ಇದಕ್ಕೆ ಔಷಧಿ ಏನ್ ಮಾಡಿದ್ರು ಆಗಲ್ವಲ್ಲ ಅಂತ ನಾನು ಅದೇ ಅಳ್ತಾ ಇದೆ. ತುಂಬಾ ನೋವು ತಡ್ಕೊಳಕ್ ಆಗದೆ ಇರುವಾಗ ಆಮೇಲೆ ನಾವು ಮಂಗಳವಾರ ನಾವು ಹೋಗ್ಬೇಕು ಅಯೋಧ್ಯೆಗೆ. ಭಾನುವಾರ ನಾವು ಅಪ್ಪನ ದರ್ಶನಕ್ಕೆ ಹೋದ್ವಿ ದೊಡ್ಡೇರಿಗೆ. ದೊಡ್ಡೇರಿಗೆ ಹೋದಾಗ ಅಲ್ಲೂ ನಾನು ತುಂಬಾ ಪೇನ್ ಬರ್ತಾ ಇತ್ತು. ಔದುಂಬ್ರ ಪ್ರದಕ್ಷಿಣೆ ಮಾಡ್ದೆ, ಎಲ್ಲಾ ಮಾಡ್ದೆ. ಬರ್ಬೇಕಾದ್ರೆ ಅಪ್ಪನ್ ಪರ್ಮಿಷನ್ ಕೇಳ್ಬೇಕಾದ್ರೆ ಬರೋವಾಗ, ನಮಸ್ಕಾರ ಮಾಡ್ಕೊಳ್ಳೋವಾಗ ಅಪ್ಪಂಗೆ ಹೇಳ್ದೆ, ಅಪ್ಪ ಈ ತರ ಕೈ ತುಂಬಾ ನೋವಿದೆ, ನಿಮ್ ಕೈಯಿಂದ ಭಸ್ಮ ಕೊಡಿ ಅಪ್ಪ ಅಂತ ಕೇಳ್ದೆ. ಅಪ್ಪ ತೇಜಣ್ಣನ ಕರೆದ್ಬಿಟ್ಟು ಭಸ್ಮ ಕೊಟ್ರು. ಅದು ನಾನು ನೀರ್ನಲ್ಲಿ ಹಾಕಿ ಕಲ್ಸ್ಕೊಂಡ್ ಕುಡ್ದೆ. 2 ದಿನ ಕುಡ್ದೆ. ಅದು ನಾನು ಆಮೇಲೆ ನಾವು ಅಯೋಧ್ಯೆಗೆ ಹೋದಾಗ ಒಂದ್ಸಲ ಜ್ಞಾಪಕ ಬಂತು, ಕೈ ನೋವು ಯಾವಾಗ ಹೋಯ್ತು ಏನು ಅದು ಗೊತ್ತೇ ಆಗ್ಲಿಲ್ಲ, ನನ್ಗೆ ಗಮನನೇ ಇರ್ಲಿಲ್ಲ. ಯಾವಾಗ ಹೋಯ್ತು ಅನ್ನೋದು ನನಗೂ ಗೊತ್ತಿಲ್ಲ. ಅದೊಂದು ನನ್ಗೆ ಒಂಥರ ಅನುಭವ, ಅಂದ್ರೆ ಮರೆಯಲಾಗದ ಅನುಭವ. ಅಪ್ಪನ ಹತ್ರ ನಿಮ್ ಆರೋಗ್ಯದ ಬಗ್ಗೆ ಕೇಳ್ಬಿಟ್ಟು ಅವ್ರು ಕೊಟ್ಟಿದ್ದಂದ್ರೆ ಭಸ್ಮದಿಂದ ನಿಮ್ಗೆಲ್ಲ ಕೈ ನೋವು ವಾಸಿ ಆಯ್ತು, ಆರೋಗ್ಯ ಸುಧಾರಿಸ್ತು ಅಂತ ಹೇಳ್ತೀರಲ್ಲ, ಬೇರೆ ಇನ್ನೇನಾರ ನಿಮ್ಮ ಮನಸ್ಸಿನ ಮಾತು ಅಥವಾ ನಿಮ್ ಆಸೆಗಳನ್ನೇನಾರ ಅಪ್ಪನ ಹತ್ರ ಹೇಳ್ಕೊಂಡಿದ್ರಾ ಅಥವಾ ಕೇಳ್ಕೊಂಡಿದ್ದೀರಾ? ಹೇಗನ್ಸತ್ತೆ ಅದೆಲ್ಲಾನು? ನನ್ ಮನ್ಸಿನ ಆಸೆ ಅಂದ್ರೆ ಆಸೆ ಇತ್ತು, ಅದು ಇರ್ಲಿಲ್ಲ. ನನ್ಗೆ ಸಂಗೀತ ಹಾಡೋದು ಅದೆಲ್ಲ ತುಂಬಾ ಚಿಕ್ಕ ವಯಸ್ಸಿಂದಾನು ತುಂಬಾ ಆಸೆ ಇತ್ತು. ಆದ್ರೆ ಅದು ಕಲಿಯಕ್ ಅವಕಾಶ ಇರ್ಲಿಲ್ಲ. ಇದು ನಮ್ ಆಶ್ರಮಕ್ಕೆ ಯಾವಾಗ ಹೋಗಕ್ ಶುರು ಆದ್ನೋ, ಒಂದು ದೇವ್ರ ನಾಮ ಹಾಡ್ಬೇಕು. ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಹೇಳ್ತಾ ಇದ್ರು ತುಂಬಾ ಬೇಜಾರಾಗೋದು. ಒಂದ್ ಹಾಡು ಬರಲ್ವಲ್ಲ, ಒಂದ್ ದೇವ್ರ ನಾಮ ಬರಲ್ವಲ್ಲ, ಒಂದ್ ಆರ್ತಿ ಹಾಡು ಬರಲ್ವಲ್ಲ ಅಂತ ತುಂಬಾನೇ ದುಃಖನೂ ಆಗ್ತಾ ಇತ್ತು. ಹಂಗಾಗಿ ಈ ಅಲ್ಲಿ ಯಾವಾಗ ಆಶ್ರಮಕ್ಕೆ ಹೋದಾಗ ಅಲ್ಲಿ ಭಜನೆ ಹೇಳ್ತಾ ಇದ್ರು, ಅವಾಗ ನನ್ಗೆ ಒಂಥರ ಏನೋ ಆಸೆ, ಇದು ಕಲ್ತ್ಕೋಬಹುದು, ಇದು ಹಾಡ್ಬಹುದು ಅನ್ನೋದು ನನ್ಗೆ ಅವಾಗ ಬಂತು. ಆಮೇಲೆ ಕರೋನಾ ಟೈಮಲ್ಲಿ ತ್ರಿಪುರಮ್ಮ ಅವರು ಆನ್ಲೈನ್ ಸತ್ಸಂಗ ಶುರು ಮಾಡಿದ್ರು. ಆವಾಗಂತೂ ನನ್ಗೆ ಇನ್ನೂನು ಈಸಿ ಆಯ್ತು. ಆ ತ್ರಿಪುರಮ್ಮ ಹೇಳ್ಕೊಡ್ತಾ ಇದ್ರು ಹಾಡು, ಎಲ್ಲಾ ಭಜನೆಗಳು ಎಲ್ಲ ಹೇಳ್ಕೊಡ್ತಾ ಇದ್ರು, ಎಲ್ರಿಗೂ ಹೇಳ್ಕೊಡ್ತಾ ಇದ್ರು. ಎಲ್ರು ಹೇಳ್ಬೇಕಿತ್ತು ಅವಾಗ. ಎಲ್ರು ಪ್ರತಿಯೊಬ್ರು ಅಲ್ಗ ಜಾಯ್ನ್ ಇರೋರೆಲ್ಲರಿಗೂ ಅವಕಾಶ ಕೊಡ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು ಅಮ್ಮ. ಹಂಗಾಗಿ ಅವಾಗಿಂದ ಶುರು ಆಗಿದ್ದು. ಈಗಂತೂ ನನ್ಗೆ ಈ ಭಜನೆಯಲ್ಲೇ ಮುಳುಗೋಗ್ಬಿಟ್ಟಿದೀನಿ ಅಂತಾನೆ ಹೇಳ್ಬೇಕು ನಾನು. ಅಷ್ಟು ಸಂಗೀತದ ಕಡೆ ಇದ್ದಿದ್ದು ಒಲವು ಕೂಡ ತೀರ್ತು. ಪ್ರತಿಯೊಂದು ಸತ್ಸಂಗದಲ್ಲೂ ನೀವೇ ಮುಂದಾಗಿ ಭಜನೆ ಹಾಡೋದು, ಅದು ಅಪ್ಪ ಕೊಟ್ಟಿರೋ ಅವಕಾಶ. ನಿಮ್ಗೆ ತುಂಬಾ ಇಷ್ಟ ಆಗಿರೋ ಭಜನೆ ಯಾವ್ದು ಅಕ್ಕ? ಅಪ್ಪನ ಭಜನೆನಲ್ಲಿ ಎಲ್ಲಾನು ಇಷ್ಟ ನನ್ಗೆ, ಎಲ್ಲಾನು ಹಾಡ್ಬೇಕು ಅನ್ಸುತ್ತೆ. ಎಲ್ಲಾ ಭಜನೆನಲ್ಲೂ ಅರ್ಥ ಅಷ್ಟಿದೆ ಅಪ್ಪನ ಭಜನೆನಲ್ಲಿ.
ಆದ್ರೆ ನನ್ಗೆ ಅದು ನಿನ್ನ ಬಿಟ್ಟಿನ್ಯಾರು ಏನಾಗಿಹರೋ ಗುರುದೇವ ದತ್ತ ಅದು ನನ್ಗೆ ತುಂಬಾ ಇಷ್ಟ. ಅದ್ ನಾನ್ ಜಾಸ್ತಿ ಹಾಡೋದಿಲ್ಲ, ಯಾಕಂದ್ರೆ ತುಂಬಾ ಇಮೋಷನಲ್ ಆಗ್ಬಿಡ್ತೀನಿ ಅದು ಹಾಡ್ತಾ ಹಾಡ್ತಾ. ಅದಕ್ಕೋಸ್ಕರ ಬಟ್ ಅದ್ ನಂಗೆ ತುಂಬಾ ಇಷ್ಟ ಹಾಡು. ಅದು ಅಪ್ಪನ ಕಡೆ ನಿಮ್ಗಿರೋ ಪ್ರಾರ್ಥನೆ. ಹೌದು ಹೌದು. ಅದು ನಾನ್ ಮನೇಲಿ ಸ್ವಲ್ಪ ಜಾಸ್ತಿ ಅದು ಮನ್ಸಲ್ಲಿ ಹೇಳ್ಕೊಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಅದು ಆ ಭಜನೆನ. ಮತ್ತೆ ನನ್ಗೆ ಅಪ್ಪ ನಾನು ಆಶ್ರಮಕ್ ಹೋದಾಗ ಯಾವಾಗ್ಲೂನು ಅನ್ಕೊಳ್ತಾ ಇದ್ದೆ, ಎಲ್ಲಾರ್ನು ಮಾತಾಡಿಸ್ತಾರೆ, ಎಲ್ಲಾರ್ನು ಇದ್ ಮಾಡ್ತಾರೆ, ನಮ್ಮನ್ನ ಒಂದ್ಸಲನು ಮಾತಾಡ್ಸಲ್ವಲ್ಲ, ಇದು ಕೆಲವು ತುಂಬಾ ಜನದ್ದು ಅನ್ಕೊಳ್ತಾ ಇರ್ತಾರೆ. ಅದೇ ತರ ನಾನುನು ಅನ್ಕೊಳ್ತಾ ಇದ್ದೆ, ಯಾಕೆ ಅಪ್ಪ ಒಟ್ ಅವ್ರು ಬಾಯಿಂದ ಒಂದ್ ಚೆನ್ನಾಗಿದೆಯನ್ನಮ್ಮ ಅಂತ ಅಂದ್ರು ನಮ್ಗೆ ಅಷ್ಟು ತೃಪ್ತಿ ಅಷ್ಟೇ. ಆಮೇಲೆ ಅದು ಅನ್ಕೊಳ್ತಾ ಇದ್ದೆ. ಆಮೇಲೆ ಒಂದ್ಸಲ ಅಪ್ಪನೇ ಯಾವಾಗ ಬಂದ್ಯಮ್ಮ ಪ್ರಸಾದ ಆಯ್ತಾ ಅಂತ ಕೇಳಿದ್ರು, ಖುಷಿ ಅಂದ್ರೆ ಖುಷಿ ಆಗ್ಬಿಡ್ತು ನನ್ಗೆ. ಈ ತರ ಅಪ್ಪ ನಮ್ಮ ಆಸೆಗಳನ್ನ ಚಿಕ್ಕದೇನೆ ನಮಗಾಗಿರೋದು, ಆದ್ರೂನು ನಮ್ಗೆ ನನಗ್ ತೃಪ್ತಿ ಇದೆ. ಅಪ್ಪ ಈ ತರ ನಮ್ಮ ಆಸೆ ಚಿಕ್ಕದನ್ನ ನೆರವೇರಿಸ್ಕೊಡ್ತಾರಲ್ಲ ಅಂತ. ಅದೇ ರೀತಿ ಈ ತರ ನೀವು ಮಾತಾಡಲ್ವಲ್ಲ, ಅಟ್ಲೀಸ್ಟ್ ಕನ್ಸಲ್ಲಾದ್ರೂ ಬಂದು ನನಗ್ ದರ್ಶನ ಕೊಡ್ಬೋದಲ್ಲ ಅಂತ ನಾನು ತುಂಬಾ ಸಲ ಅನ್ಕೊಳ್ತಾ ಇದ್ದೆ. ಅಪ್ಪ ಕನ್ಸಲ್ ಬಂದು ನಂಗ್ ದರ್ಶನ ಕೊಡಿ ಅಂತ ಬರ್ತಾ ಇದ್ರು ಆವಾಗ ಅವಾಗ. ಬಟ್ ನನ್ಗೆ ಇತ್ತೀಚೆಗೆ ಒಂದು ಕನ್ಸು ಮಾತ್ರ ನನ್ಗೆ ತುಂಬಾ ಪ್ರಭಾವ ಬೀರುತ್ತೆ ನನ್ನಿದ್ರಲ್ಕೆ, ತುಂಬಾ ಅದ್ ಮರೆಯಲಾರದ್ ಕನ್ಸು ನನ್ಗೆ. ಅಪ್ಪ ಕನ್ಸಲ್ ಬಂದು ಕಾಫಿ ಮಾಡ್ಕೊಡಮ್ಮ ಅಂದ್ರು ನನ್ಗೆ. ನಾನ್ ಕಾಫಿ ಮಾಡ್ಕೊಟ್ಟೆ. ಕಾಫಿ ಮಾಡ್ಕೊಟ್ಟಾದ್ಮೇಲೆ ನಾನು ಅಪ್ಪ ಕುಡಿತಾ ಇದ್ದಾರೆ. ಕುಡಿತಾ ಇದ್ದಂಗೆ ನಾನು ಏನು ಅಪ್ಪನ ಹತ್ರ ಹಿಂಗೆ ಕೈ ಮುಗಿಸ್ಕೊಂಡ್ ಹೋಗಿ, ಅಪ್ಪ ನನ್ಗೆ ಯಾರು ಇಲ್ಲಪ್ಪ, ನೀನೇ ನಂಗ್ ದಿಕ್ಕು, ನೀನೇ ಕಾಪಾಡ್ಬೇಕಪ್ಪ ಅಂತ ನಾನು ಅಪ್ಪನಲ್ಲಿ ನಾನು ಬೇಡ್ಕೊಂಡೆ. ಅಪ್ಪ ನಾನು ಭೂಮಿಗ್ ಭಾರವಾಗಿದ್ದೀನಿ, ನಿನ್ ಪಾದಕ್ ಸೇರಿಸ್ಕೊಳಪ್ಪ ಅಂತ ಕೇಳ್ಕೊಂಡೆ ನಾನು ಕನ್ಸಲ್ಲೇನೆ. ಕೇಳ್ಕೊಂಡ್ಮೇಲೆ ಅಪ್ಪ ಹಿಂಗ್ ಕಾಫಿ ಕುಡಿತಾ ಇದ್ರು, ಈ ಕೈಯಲ್ಲಿ ನಾನು ಹಿಂಗ್ ಅಂತ ಇದೀನಿ, ಅಪ್ಪ ಹತ್ರ ಇದೀನಿ ನಾನು. ಅಪ್ಪ ನನ್ ತಲೆ ಮೇಲೆ ಹಿಂಗ್ ಕೈ ಇಟ್ಟು ಹಿಂಗ್ ಅಂದ್ರು ಅಷ್ಟೇ, ಪಾದಕ್ಕೆ ಎಚ್ಚರ ಆಗ್ಬಿಡ್ತು. ತಕ್ಷಣ ಎಚ್ಚರ ಆಗ್ಬಿಡ್ತು ನನ್ಗೆ. ನಾನು ಅದೇ ಎಚ್ಚರ ಆದ ತಕ್ಷಣ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಅಪ್ಪ ಚೆನ್ನಾಗಿದೆ ಕನ್ಸಲ್ಲಿ ತುಂಬಾ ಚೆನ್ನಾಗಿದೆಯಮ್ಮ ಕಾಫಿ ಅಂತ ಅಂದ್ರು. ನನ್ಗೆ ಅದು ಎಚ್ಚರ ಆದ ತಕ್ಷಣ ಅದೇ ನೆನೆಸ್ಕೊಂಡ್ ಮಲ್ಕೊಂಡಿದೀನಿ. ಹಂಗೆ ಮತ್ತೆ ನಿದ್ದೆ ಹೋಗ್ಬಿಟ್ಟಿದೀನಿ. ಆಮೇಲೆ ನಮ್ಮ ಎಚ್ಚರ ಆದಾಗ ನಮ್ಮ ಅಕ್ಕ ಕಾಫಿ ಕುಡಿತಾ ಇದ್ಲು, ಅಲ್ಲ ಟೀ ಕುಡಿತಾ ಇದ್ಲು. ಅವಳು ನಾನು ಎದ್ದ ತಕ್ಷಣ ನಾನು ಹೇಳ್ದೆ, ಅಪ್ಪ ನನ್ ಕನ್ಸಲ್ ಅಪ್ಪನ್ಗೆ ಕಾಫಿ ಮಾಡ್ಕೊಟ್ಟೆ ನಾನು ಅಂತ ತುಂಬಾ ಖುಷಿಯಿಂದ ಹೇಳ್ದೆ. ಹೌದಾ ಅಪ್ಪ ಕನ್ಸಲ್ ಬಂದಿದ್ರ ಅಂತ ಅವಳಂದ್ಲು. ಆಮೇಲೆ ಕಾಫಿ ಮಾಡ್ಕೊಟ್ಟು ಅವಳು, ನಿನ್ಗೂ ಟೀ ಇಟ್ಟಿದೀನಿ ನೋಡು, ನೀನು ಬಿಸಿ ಮಾಡ್ಕೊಂಡ್ ಕುಡಿ ಅಂತ ಅಂದ್ಲು. ನಾನ್ ಹೇಳ್ದೆ, ನಾನು ಅಪ್ಪಂಗ್ ಕೊಟ್ಟಿರೋ ಲೋಟ ಕೂಡ ನನಗ್ ಜ್ಞಾಪಕ ಇದೆ, ಯಾವ ಲೋಟ ಗೊತ್ತಾ ಅಂತ ತೋರಿಸ್ದೆ ಅವಳಿಗೆ. ಆಮೇಲೆ ತೋರಿಸ್ಬಿಟ್ಟು ಅದ್ರಲ್ಲಿ ಟೀ ಬಿಸಿ ಮಾಡ್ಕೊಂಡ್ ಹಾಕೊಂಡಿದೀನಿ ನಾನು. ಅದು ನಾನು ಅಪ್ಪನ್ಗೆ ಎಷ್ಟು ಕಾಫಿ ಕೊಟ್ಟಿದ್ನೋ ಅಷ್ಟೇ ಕಾಫಿ ಅದು ಟೀ ಅದ್ರಲ್ಲಿದೆ. ಅದು ಯಾವ ತರ ಅಂದ್ರೆ ನಾನ್ ಕನ್ಸಲ್ ಕೊಟ್ಟಿದ್ದೀನಿ, ಬಟ್ ಇದು ನಿಜದಲ್ಲಿ ಆ ಲೋಟದಲ್ಲಿ ಅಷ್ಟೇ ಟೀ ಇದೆ. ಇದು ಯಾವ ತರ ಇರ್ಬೋದು, ಅಪ್ಪ ನಮ್ಗೆ ಯಾವ ತರ ನಮ್ಗೆ ಅನುಭವಗಳು ಕೊಟ್ಟಿದ್ದಾರೆ ಅಂತ ನನಗೆ, ನಾನು ಕೇಳ್ಕೊಂಡಿದ್ದೆ ನಮ್ಗೆ ಹೆಂಗೆ ಪೂರೈಸಿದ್ರು. ಅಪ್ಪ ಕನ್ಸಲ್ ಬಂದು ನನ್ಗೆ ಅಪ್ಪನ್ಗೆ ಏನಾದ್ರು ಮಾಡ್ಕೊಡ್ಬೇಕು, ತಗೊಂಡೋಗ್ಬೇಕು ಅಂತ ತುಂಬಾ ಆಸೆ. ಅದು ನನ್ ಕನ್ಸಲ್ ಬಂದು ಕಾಫಿ ಮಾಡ್ಕೊಟ್ಟೆ. ಅಪ್ಪ ಅಪ್ಪಂಗೆ ಪ್ರತ್ಯಕ್ಷವಾಗಿ ಬನ್ನಿ ಅಂತ ನಿಮ್ ಕೋರಿಕೆ ಇತ್ತು. ಅವ್ರು ನಿಮ್ಗ ಅನುಭವನ ಕನ್ಸಲ್ ಕೊಟ್ರು, ನಿಮ್ಗೆ ಅದನ್ನೇ ಮತ್ತೆ ಮೆಲ್ಕ್ ಹಾಕೋ. ಹೌದು ಹೌದು. ನನ್ಗೆ ಅದನ್ನ ಅಷ್ಟೇ, ನನ್ಗೆ ಅಪ್ಪ ಏನ್ ಚೆನ್ನಾಗಿದ್ಯಮ್ಮ ಈಗ ಬಂದ್ ಅಷ್ಟೇ ಸಾಕು ಅವ್ರು ಮಾತಾಡ್ಸೋದು. ನಮ್ಗೆ ಅಷ್ಟು ಮಾತಾಡ್ಸುದ್ರೇನೆ ಎಷ್ಟೋ ನನ್ಗೆ ತೃಪ್ತಿ, ಅಷ್ಟು ಆನಂದ ಆಗುತ್ತೆ, ಖುಷಿ ಆಗುತ್ತೆ ಅಷ್ಟೇ. ಅಪ್ಪ ಅಷ್ಟ್ ಮಾತಾಡ್ಸರಲ್ಲ ಅಂತ ನಮ್ಗೆ. ನನ್ಗೆ ಇನ್ನೊಂದು ಆಸೆ ಇತ್ತು. ಆಶ್ರಮಕ್ ಹೋದಾಗ ಅನ್ಕೊಳ್ತಾ ಇದ್ದೆ, ಯಾವಾಗ್ಲಾದ್ರೂನು ವರ್ಷಕ್ಕೊಂದ್ಸಲ ಬರ್ತ್ಡೇ ಬರುತ್ತೆ, ಯಾವಾಗ್ಲಾದ್ರೂ ಒಂದ್ ವರ್ಷ ನಾನು ಸ್ವೀಟ್ ತಗೊಂಡ್ಬಂದು ಅಪ್ಪನ್ ಕೊಟ್ಟು ಆಶೀರ್ವಾದ ಪಡ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು.
ಆದ್ರೆ ನಾನು ಸ್ವಲ್ಪ ಒಬ್ಳೆ ಬರಕ್ ಸ್ವಲ್ಪ ಇದಾಗ್ತಿತ್ತಲ್ಲ ಅಂತ, ಬಟ್ ಆಸೆ ಅಂತೂ ಇರ್ತಿತ್ತು. ಆದ್ರೆ ಅದ ಆಸೆ ತಕ್ಷಣ ಹೆಂಗಪ್ಪ ನನ್ಗೆ ಈಡೇರಿಸ್ಕೊಟ್ರು ಅಂದ್ರೆ, ಈ ಸಲ ಶ್ರೀಶೈಲ ಯಾತ್ರೆಗೆ ಹೋಗ್ಬೇಕಾದ್ರೆ 2025 ಅಲ್ಲಿ ಮೊನ್ನೆ 3 ತಿಂಗಳ ಹಿಂದೆ ಹೋಗಿದ್ವಿ. ಅಪ್ಪ ಅದನ್ನ ತುಮಕೂರಪ್ಪ ಕರ್ಕೊಂಡ್ ಹೋಗಿದ್ರು. ಅವತ್ತು ಏನಾಯ್ತು ಅಂದ್ರೆ, ನಾನು ಅಪ್ಪನ್ಗೆ 21ನೇ ತಾರೀಕಂತ ನಾನ್ ಅನ್ಕೊಂಡಿದ್ದೆ. ನನ್ ಬರ್ತ್ಡೇ ಇದ್ದಿದ್ದು ನವೆಂಬರ್ 20. ಅವತ್ತೊಂದ್ ದಿವ್ಸ ಹೋಗಕ್ಕಾಗಲ್ಲ, ಅಟ್ಲೀಸ್ಟ್ 1 ಡೇ ಲೇಟ್ ಆದ್ರೂ ಪರವಾಗಿಲ್ಲ, ಅಪ್ಪನ್ಗೆ ಎಲ್ಲಾ ಸ್ವೀಟ್ ಮಾಡ್ಕೊಂಡು ಹೋಗಿ ಕೊಟ್ಟು ಆಶೀರ್ವಾದ ಪಡ್ಕೋಬೇಕು ಅಂತ ಅನ್ಕೊಂಡ್ ಆಯ್ತಲ್ಲ ಅನ್ಕೊಂಡ್ ಖುಷಿ ಆಗಿದ್ದೆ. ಆಮೇಲೆ ನನಗ್ ತಿಳಿತು ಇದು 20ನೇ ತಾರೀಕೆ ಹೊರಡ್ತಾ ಇರೋದು ಅಂತ. ಅದು ಗೊತ್ತಾದಾಗ ಇನ್ನೂ ಖುಷಿ ಆಗ್ಬಿಡ್ತು. ನಾನು ಏನ ಅನ್ಕೊಂಡಿದ್ನೋ ನಾನಾಗೆ ನಾನು ಹೋಗ್ಲಿಲ್ಲ, ಅಪ್ಪನೇ ಕರ್ಸ್ಕೊತಾ ಇದ್ದಾರೆ ಆ ದಿವ್ಸಾನೇ ಅಂತ ನನ್ಗೆ ಒಂಥರ ತುಂಬಾ ಖುಷಿ ಆಯ್ತು ಅವತ್ತು. ಅದಕ್ಕೆ ಆಮೇಲೆ ಗೊತ್ತಾಗಿ ನಾನು ಜಾಮೂನ್ ಎಲ್ಲ ಮಾಡ್ಕೊಂಡು ತುಮಕೂರಪ್ಪ ಅವ್ರಿಗೆ ಮತ್ತೆ ದೊಡ್ಡೇರಿ ಅಪ್ಪನ್ಗೆ ಅಮ್ಮನ್ಗೆ ಅಮ್ಮಯ್ಯನ್ಗೆ ಎಲ್ಲಾರ್ಗು ಬಸ್ಸಲ್ಲಿರೋರ್ಗೆ ಎಲ್ಲಾರ್ಗು ನಾನ್ ಜಾಮೂನ್ ಮಾಡಿ ಅವತ್ತಿನ ದಿವಸ ಕೊಟ್ಬಿಟ್ಟೆ. ಆಮೇಲೆ ಅಲ್ಲಿ ಹೋದಾಗ ತುಮಕೂರಪ್ಪನೂ ಆಶೀರ್ವಾದ ಮಾಡಿದ್ರು ಅವತ್ತು. ಆಮೇಲೆ ದೊಡ್ಡೇರಿಗೂ ಬಂದಾಗ ಸಂಜೆ ಅಲ್ಲೂ ಎಲೆ ಶಾಲ್ ಹಾಕಿ ಶಲ್ಲೆ ಹಾಕಿ ಆಮೇಲೆ ರುದ್ರಾಕ್ಷಿ ಮಾಲೆ ಹಾಕಿ ಅವತ್ತು ಅಪ್ಪ ನನ್ಗೆ ಯಾವ ತರ ನನ್ಗೆ ಆಶೀರ್ವಾದ ಮಾಡಿದ್ರು ಅಂದ್ರೆ, ರುದ್ರಾಕ್ಷಿ ಮಾಲೆ ಹಾಕುವಾಗ ಏನಂದ್ರು ಅಂದ್ರ ಅಪ್ಪ ಹತ್ರ ಬಂದು ಕತ್ ಬಗ್ಗಿಸ್ಬೇಕು ಅಂತ ಅಂದ್ರು. ಅದು ಅದು ಇನ್ನೂ ನನಗ್ ಖುಷಿ ಆಯ್ತು. ಅದು ಅಪ್ಪ ನನ್ನ ಬರ್ತ್ಡೇ ದಿವಸ ಅಪ್ಪ ಏನಾದ್ರೂ ಮಾತಾಡ್ಲಿ ಅದ್ ಆಶೀರ್ವಾದ ಅಂತಾನೆ ನಾನ್ ತಿಳ್ಕೊಳ್ತೀನಿ. ಈ ತರ ಮಾಡ್ದಾಗ ಮತ್ತೆ ಅದು ಪಲ್ಲಕ್ಕಿ ಉತ್ಸವ ನಡೆಯುತ್ತಲ್ಲಕ್ಕ, ಪಲ್ಲಕ್ಕಿ ಉತ್ಸವ ನಡಿಬೇಕಾದ್ರೆ ನಾವು ಮಲ್ಕೊಂಡಿರ್ತೀವಲ್ಲ, ನಮ್ಮ ಮೇಲೆ ಪಲ್ಲಕ್ಕಿ ಉತ್ಸವ ಹೋಗುತ್ತೆ. ನನ್ ಪಕ್ಕ ನಮ್ಮ ಅಕ್ಕ ಮಲ್ಕೊಂಡಿದ್ಲು. ಆಮೇಲೆ ನಾನ್ ಮಲ್ಕೊಂಡಿದ್ದ ಮೇಲೆ ಇದು ಪಲ್ಲಕ್ಕಿ 1 ಸೆಕೆಂಡ್ ನಿಂತಿತ್ತು ಅಂತ ಹೇಳಿದ್ರು ಪಕ್ಕದಲ್ಲಿರೋರು. ನನ್ಗೆ ಅದು ನೆನೆಸ್ಕೊಂಡಾಗ್ಲ ಅಂತೂ ಇನ್ನೂನು ಖುಷಿ ಆಯ್ತು ನನ್ಗೆ. ಶ್ರೀಪಾದ ವಲ್ಲಭರು ಸಹ ನನ್ಗೆ ಆಶೀರ್ವಾದ ಮಾಡಿದ್ರು ನನ್ನ ಹುಟ್ಟಿದಬ್ಬ ದಿವಸ ಅಂತ ಇನ್ನೂ ಆಸೆ ಆಯ್ತಪ್ಪ. ಅದು ಅಪ್ಪ ಎಷ್ಟು ನನ್ಗೆ ಆಸೆನ ಯಾವ ತರ ಇರೋದು ನಡ್ಸ್ಕೊಟ್ರು ಅನ್ನೋದಕ್ಕೆ ನನ್ಗೆ ನಿಜವಾಗ್ಲೂ ನಂಗೆ ಮಾತಲ್ಲೇ ಹೇಳಕ್ ಬರಲ್ಲ. ಅದು ಮನ್ಸಲ್ಲೇ ಇಟ್ಕೊಂಡು ನಾನು ಖುಷಿ ಪಡ್ತೀನಿ. ಅದೇ ಅವಾಗ್ಲೇ ಹೇಳ್ದಂಗ ಅವಾಗ ಮೆಲ್ಕ್ ಅವಕಾಶ ಮಾಡ್ಕೊಡ್ತಾನೆ. ಇದೆಲ್ಲಾ ಸಣ್ಣದಿದ್ರುನು ನನಗೆ ನನ್ನ ಜೀವನದಲ್ಲಿ ಇದು ಅಪ್ಪ ಕೊಟ್ಟಿರೋ ದೊಡ್ಡ ಅನುಭವ. ಬರ್ತ್ಡೇ ದಿವಸ ಬೇರೆ ದಿವಸ ಕೊಟ್ರೆ ಇಷ್ಟ ಆಗ್ತಾ ಇರ್ಲಿಲ್ವೋ ಏನೋ ಗೊತ್ತಿರ್ಲಿಲ್ಲ, ಬಟ್ ನನ್ಗೆ ನನ್ ಬರ್ತ್ಡೇ ದಿವಸ ಇಷ್ಟೆಲ್ಲ ಅಪ್ಪ ನನ್ಗೆ ಖುಷಿ ಕೊಟ್ರಲ್ಲ ಅಂತ ನನಗೆ ತುಂಬಾ ಖುಷಿ ಆಯ್ತಕ್ಕ. ನಿಮಗೆ ಬೇರೆ ಇನ್ನೇನಾದ್ರು ನಿಮ್ಮ ಇದ್ರಲ್ಲಿ ಬದಲಾವಣೆ ತಂದಿರೋ ಘಟನೆ ಏನಾದ್ರು ಇದೆಯಾ? ತುಂಬಾ ಇದೆ. ನಾನು ಮೊದ್ಲು ಇದ್ದಿದ್ದಕ್ಕೂನು ಈಗಿರೋದಕ್ಕೂನು ತುಂಬಾ ವ್ಯತ್ಯಾಸ ಇದೆ. ನನ್ಗೆ ತುಂಬಾ ಕೋಪ ಬರ್ತಾ ಇತ್ತು, ಯಾರ್ಗಂದ್ರೆ ಜಗಳ ಮಾಡ್ತಿದ್ದೆ. ಅಂದ ತಕ್ಷಣ ನಾನು ಅಂದ್ಬಿಡ್ತಾ ಇದ್ದೆ ರಿಪೀಟ್. ಇವಾಗ ಅದೆಲ್ಲ ತುಂಬಾ ಕಡಿಮೆ ಮಾಡಿದೀನಿ. ನನ್ಗೆ ಗೊತ್ತಾದಂಗೆನೆ ನಾನ್ ಕಡಿಮೆ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಹಿಂಗಿರ್ಬಾರ್ದು, ಹಂಗಾಗ್ಬಾರ್ದು, ಅಪ್ಪ ಹೇಳ್ತಾರೆಲ್ಲ ಹಿಂಗೆ. ಅದೆಲ್ಲ ನನ್ಗ್ ಸ್ವಲ್ಪ ಬರ್ತಾ ಇದೆ ಅಕ್ಕ, ಸ್ವಲ್ಪ ಈಗೀಗ ಸ್ವಲ್ಪ ಬರ್ತಾ ಇದೆ. ಆದ್ರೆ ನನ್ ಇನ್ನ ಶರಣಾಗತಿ ಇದೆ, ಅವ್ರು ಹೇಳಿರೋ ಮಾತುಗಳನ್ನ. ಹೌದು 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 ಹೌದು. ಅದಕ್ಕೆ ನಾನು ಹಿಂದೆ ಇದ್ದಿದ್ದಕ್ಕೂ ನನಗೆ ಗೊತ್ತಾಗ್ತಾ ಇದೆ. ನಾನು ಫಸ್ಟ್ ನಾನು ತುಂಬಾ ಕಷ್ಟದಲ್ಲಿ ಇದ್ದಾಗೆಲ್ಲ ನನ್ ಯಾವ ತರ ನಮ್ಮನ್ನ ನೋಡಿದ್ರು ಅವಾಗ ಅನ್ಕೊಳ್ತಾ ಇದ್ದೆ, ಮುಂದೆ ನಾವು ಈ ತರ ಮಾತಾಡ್ಬೇಕು ಅವ್ರಿಗೆ ಆ ತರ ಅನ್ಕೊಳ್ತಾ ಇದ್ದೆ. ಆದ್ರೆ ಅದೆಲ್ಲ ಇವಾಗ ನನ್ಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಏನಿದ್ರುನು ಒಳ್ಳೆತನನೇ. ಅವ್ರು ಶತ್ರು ಬಂದ್ರು ನಾನು ಒಳ್ಳೇದೇ ಮಾತಾಡ್ತೀನಿ ಈಗ. ಆ ತರ ನನ್ಗೆ ಅಪ್ಪ ಏನೋ ಗಟ್ಟಿ ಮನ್ಸು ಮಾಡಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ. ಮತ್ತೆ ತಾಳ್ಮೆನೂ ಅಷ್ಟೇನೆ, ಸ್ವಲ್ಪ ಅಷ್ಟು ಬೇಗ ನನ್ ಕೋಪ ಬರ್ತಾ ಇಲ್ಲ ಇವಾಗ. ತುಂಬಾ ಬಂದ್ರುನು ಸ್ವಲ್ಪ ತಡ್ಕೊಳ್ಳೋ ಆತರ ಮಾಡ್ಕೊಳ್ತಾ ಇದೀನಿ. ಈ ತರ ಅಪ್ಪ ಮಾಡ್ತಾ ಇದಾರೆ, ನನ್ಗೆ ಗಟ್ಟಿ ಮಾಡ್ತಾ ಇದಾರೆ. ನಾನು ಹೇಳ್ತಾ ಇರೋದು, ನಾನ್ ಅನ್ಕೊಳ್ತಾ ಇರೋದು ಇದೇ ತರ ನನ್ಗೆ ಅಪ್ಪ ನನ್ನ ಅಂತ್ಯದವರೆಗೂನು ಇದೇ ತರ ಈ ಹಾದಿನಲ್ಲೇ ನನ್ ಕರ್ಕೊಂಡ್ ಹೋಗ್ಲಿ ಅಪ್ಪ ಅಂತ ನಾನು ಅಪ್ಪನಲ್ಲಿ ನನ್ ಬೇಡ್ತೀನಿ.
ನಿಮಗೆ ಅದೇ ರೀತಿಯಾಗಿ ಕಾರ್ಡ್ನಲ್ಲೂ ಮೊನ್ನೆ ಗುರುಗೀತೆ ಇದ್ದ ಸಮಯದಲ್ಲಿ ನಿಮ್ಗೆ ಕಾರ್ಡ್ ಬಂತು ಅಂತ ಹೌದು ಹೇಳಿದ್ರಿ ಹೌದು ಅಲ್ವಾ? ಹೌದು. So ನೀವೇನ್ ಬೇಡ್ಕೊಳ್ತಿರ್ತೀರಾ ಅದೇ ಅದಕ್ಕೆ, ನಾನು ಅಪ್ಪನಲ್ಲಿ ಅದೇ ಕೇಳ್ಕೊತಾ ನಂಗೆ ಸಾಕಾಗಿದೆ ಅಪ್ಪ ಈ ಜೀವನ, ನನ್ನ ಮುಕ್ತಿ ಕೊಟ್ಟು ನಿನ್ ಪಾದದಲ್ಲಿ ಸೇರಿಸ್ಕೊ ಅಂತ ನಾನು ಕೇಳ್ತಿದ್ದೀನಪ್ಪ ಅಪ್ಪನಲ್ಲಿ. ಸೊ ಮೊನ್ನೆ ಕಾರ್ಡ್ ಕೂಡ ಹಾಗೆ ಬಂದಿದೆ. ಹಾಗೆ ಬಂದಿದೆ. ಭಕ್ತರ ಕೂಗಿಗೆ ಅಪ್ಪ ಹೋಗ್ಬಿಡ್ತಾರೆ ಅನ್ನೋದಕ್ಕೆ ಇನ್ನೊಂದ್ ಪ್ರಸಂಗ ನೀವು ಹಂಚ್ಕೊಂಡಿದ್ರಿ, ಅದನ್ನ ಇನ್ನೊಂದ್ಸರಿ ಹೇಳ್ತೀರಾ? ಹಾ ಆಯ್ತಕ್ಕ. ಅದು ನಾವು ಇದು ಶ್ರೀಶೈಲಂ ಹೋಗಿದ್ವಲ್ವಾ ಮೊನ್ನೆ 2 ತಿಂಗಳ ಹಿಂದೆ ಹೋಗಿದ್ರು. ಅಪ್ಪ ತುಮಕೂರಪ್ಪ ಕರ್ಕೊಂಡು ಹೋಗಿದ್ರು. ಆವಾಗ ನಾವು ಹೋದ್ ಕಡೆ ಎಲ್ಲ ಭಜನೆ ಮಾಡ್ತಿರ್ತೀವಿ ಬಸ್ಸಲ್ಲಿ. ಆವಾಗ ಬೆಂಗಳೂರಿಗೆ ಬರ್ತಾ ಏನಾಯ್ತು ಅಂದ್ರೆ ಭಜನೆ ಎಲ್ಲ ಆಗಿದೆ, ಎಲ್ಲ ಆಯ್ತು, ಕೂತಿದ್ದೀವಿ. ಭಜನೆ ಎಲ್ಲ ಆದ್ಮೇಲೆ ಶಿವಸ್ತೋತ್ರ ಪ್ರಾರಂಭ ಮಾಡಿದ್ರು. ಶಿವಸ್ತೋತ್ರ ಪ್ರಾರಂಭ ಮಾಡಿದಾಗ ಹೇ ಅನಾಥ ರಕ್ಷಕ ಬಾ, ದೀನ ಬಂಧುವೆ ಬಾ ಅಂತ ಎಲ್ಲಾರುನು ಅದು ಶಿವಸ್ತೋತ್ರ ಹೇಳ್ತಾ ಇದ್ದೀವಿ. ಯಾವ ತರ ಆಶ್ಚರ್ಯ ನಡೀತು ಅಂದ್ರೆ ತುಮಕೂರಪ್ಪ ಪಕ್ಕದಲ್ಲೇ ಕೂತಿದ್ದಾರೆ. ಅವ್ರಿಗೆ ದೊಡ್ಡೇರಿ ಅಪ್ಪ ಫೋನ್ ಮಾಡಿದ್ದಾರೆ. ಆ ಕ್ಷಣದಲ್ಲಿ ಎಷ್ಟು ಇದಾಯ್ತು ಅಂದ್ರೆ ಪಕ್ಕದಲ್ಲೇ ನಾವಿದೀವಿ, ಅಪ್ಪ ಹೇಳ್ತಾ ಇದ್ದಾರೆ ನೋಡಿ ನೀವು ಕೂಗ್ತಾ ಇರೋದು ಅಪ್ಪ ಕೇಳಿಸ್ಕೊಂಡಿದ್ದಾರೆ, ಕೇಳಿಸ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕೂಗ್ ಅಲ್ಲಿವರೆಗೂ ಕೇಳಿದೆ ಅಂತ ತುಮಕೂರಪ್ಪ ಹೇಳಿದ್ರು. ನಮ್ಗಂತೂ ಎಷ್ಟು ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಪ್ಪ ಮತ್ತೆ ತುಮಕೂರಪ್ಪ ಎಲ್ಲಾರ್ಗು ಆಶೀರ್ವಾದ ಮಾಡಿದ್ರು ಅಪ್ಪ ಫೋನಲ್ಲೇನೆ. ಎಷ್ಟು ಖುಷಿ ಆಯ್ತು ಅಂದ್ರೆ ನಾವ್ ಕೂಗಿದ್ ಇಲ್ಲಿಂದ ಎಲ್ಲೋ ಬರ್ತಾ ಇದೀವಿ, ಎಲ್ಲಿಂದನೋ ದರ್ಶನ ಮಾಡ್ಕೊಂಡ್ ಬಸ್ಸಲ್ಲಿ ಬರ್ತಾ ಇದೀವಿ, ಅಲ್ಲಿ ಅಪ್ಪ ತುಮಕೂರ್ ದೊಡ್ಡೇರಿನಲ್ಲಿ ಇದ್ದಾಗ ಇಲ್ಲಿಂದ ನಾವು ಕೂಗಿದ್ದ ಕೇಳಿಸ್ಕೊಂಡು ಫೋನ್ ಮಾಡಿದ್ರಲ್ಲ ಅಂತ ನಮ್ಗೆ ಎಲ್ರಿಗೂನು ರೋಮಾಂಚನ. ಅಂದ್ರೆ ಎಲ್ರಿಗೂನು ಓ ಅಂತ ಅಪ್ಪ ಅಂತ ಕಿರುಚ್ಕೊಂಡ್ರು ಎಲ್ರುನು. ಎಷ್ಟು ಎಲ್ರಿಗೂನು ಅದೇ ಖುಷಿ ಆಗಿರುತ್ತೆ. ಅಪ್ಪ ಅಂತ ಕೂಗ್ಕೊಂಡ್ರು, ಅಪ್ಪ ಎಲ್ರಿಗೂ ಆಶೀರ್ವಾದ ಮಾಡಿದ್ರು. ಅದೊಂದು ಘಟನೆ ತುಂಬಾ ಇಷ್ಟ ಆಯ್ತು. ಬರ್ತಾ ಆ ತರ ಒಂದು ಘಟನೆ ಆಯ್ತು. ತುಮಕೂರಪ್ಪನು ಹೋಗ್ಕೊಡ್ತಾನೆ ದೈವ, ಭಗವಂತ ನಮ್ಗೆ ಆಶೀರ್ವಾದ ಮಾಡಿದ್ರು. ಮತ್ತಿನ್ನೇನಾರ ಮರೆಯಲಾರದ ಘಟನೆ ಅಥವಾ ಅನುಭವ ಅಪ್ಪನ ಜೊತೆಗೆ ನಿಮ್ಗೆ ಆಗಿರುವಂತದ್ದು ಏನಾರ ಹಂಚ್ಕೊಳ್ತೀರಾ? ಅಪ್ಪ ನನ್ಗೆ ಒಂದೇ ಒಂದ್ ಘಟನೆ ಕೊಟ್ಟಿದ್ದಾರೆ, ಮರೆಯಲಾಗದ ಘಟನೆ ಅದು. ಅದು ಹೋದ ವರ್ಷ ಶಿವರಾತ್ರಿನಲ್ಲಿ ಪಾದುಕೆ ಸ್ಥಾಪನೆ ಮಾಡಿದ್ರಲ್ಲ, ಅಲ್ಲಿ ಈಗ ಸ್ಥಾಪನೆ ಮಾಡಿದಾರಲ್ಲ, ಅಲ್ಲಿನ ಕಟ್ಟಿರ್ಲಿಲ್ಲ, ಬರೀ ಸ್ಥಾಪನೆ ಮಾಡಿದ್ರು ಅಷ್ಟೇ. ಅಲ್ಲಿ 108 ಕಾಯಿಯನ್ನು ಒಡೆದ್ರಲ್ಲ, ಅಲ್ಲಿ ಎಲ್ಲ ಹೋದಾಗ ತುಂಬಾ ಜನ ರಶ್ ಇತ್ತಲ್ವಾ, ಜಳ ಇದ್ರು. ಅಪ್ಪ ಎಲ್ರಿಗೂ ಕೊಡ್ತಾ ಇದ್ರು ತೆಂಗಿನಕಾಯಿ, ಒಡೆದಿರೋ ತೆಂಗಿನಕಾಯಿ ಎಲ್ಲ. ನಾನು ಅಪ್ಪನ ಎಕ್ಸಾಕ್ಟ್ ಹಿಂದ್ಗಡೆ ನಿಂತಿದ್ದೆ. ಅಲ್ಲಿ ಕಲ್ಲು ಎಲ್ಲ ಅಲ್ಲಲ್ಲಿ ಹಂಗೆ ಇತ್ತು, ಬಟ್ ಅಲ್ಲಿ ಹೋಗಕ್ಕೂ ಆಗ್ಲಿಲ್ಲ ನನ್ ಮುಂದ್ಗಡೆ. ನಾನು ನಮ್ಮ ಅಕ್ಕ ಎಲ್ಲ ಪಕ್ಕದಲ್ಲೇ ನಿಂತಿದ್ವಿ. ಅಪ್ಪ ಎಲ್ರಿಗೂ ಕೊಡ್ತಾ ಇದ್ದಾರೆ ತೆಂಗಿನಕಾಯಿ. ಮುಂದೆ ಇರೋರ್ಗೆ ಅಪ್ಪ ಕೊಡ್ತಾರೆ, ಹಿಂದೆ ಇರೋರ್ಗೆ ಹೆಂಗ್ ಕೊಡ್ತಾರೆ ಅಂತ ನನ್ ಮನ್ಸಲ್ಲಿ ನಾನ್ ಯೋಚನೆ ಮಾಡಿ ಹೆಂಗ್ ಮುಂದ್ಗಡೆ ಹೋಗಕ್ ಆಗಲ್ಲ, ಹಿಂದ್ಗಡೆ ಅಪ್ಪ ಕೊಡಲ್ಲ, ಏನಪ್ಪ ಮಾಡೋದು ಅಂತ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಇನ್ ನನ್ ಸಿಗಲ್ಲ ಬಿಡು ಪ್ರಸಾದ ಅನ್ಕೊಂಡು ನಾನು ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ಏನ್ ಅನ್ನಿಸ್ತೋ ಏನೋ ನನಗ್ ಗೊತ್ತಿಲ್ಲ, ಅಪ್ಪ ಅಂತ ಕೂಗ್ದೆ ನಾನು. ಅಪ್ಪ ಅಂತ ಕೂಗಿದ ತಕ್ಷಣ ಅಪ್ಪ ಇಮ್ಮಿಡಿಯೇಟ್ ಆಗಿ ಹಿಂದ್ಗಡೆ ತಿರುಗ್ ನೋಡಿ, ನಾನ್ ಹಿಂಗ್ ಕೈ ಹಿಡ್ಕೊಂಡಿದೀನಿ, ಹಿಂಗ್ ಕೈಯೆಲ್ಲ ಬಿತ್ತು ನನ್ಗೆ ಅಪ್ಪ ಕೊಟ್ಟಿದ್ ಪ್ರಸಾದ. ಅದು ಹೆಂಗೆ ಸಾಕ್ಷಿ ಅಲ್ಲ, ಅದು ಭಕ್ತರ ಕೂಗಿಗೆ ಅಪ್ಪ ಹೇಗೆ ಕೇಳಿಸ್ಕೋತಾರೆ ಅನ್ನೋದಕ್ಕೆ ನನಗೆ ಅದು ಒಂದು ಗೊತ್ತಾಯ್ತು. ಅಪ್ಪ ಕೂಗಿದ್ರೆ ಹೆಂಗ್ ಕೇಳಿಸ್ಕೋತಾರೆ ಅಂತ ನಂಗೆ ನಿಜವಾಗ ನಾನು ಎಫರ್ಟ್ ಹಾಕ್ಲಿಲ್ಲ. ನಾನು ಸುಮ್ನೆ ಹಿಂಗ್ ಹಿಡ್ಕೊಂಡ್ ನಿಂತಿದ್ದೀನಿ, ಅವ್ರು ಹಿಂಗೆ ಹಾಕಿದ್ದನ್ನ ಹಿಂಗ್ ಇಟ್ಕೊಂಡಿದೀನಿ ನಾನು. ಇನ್ ಮುಂದೆ ಇದ್ದವ್ರು ಹಿಡ್ಕೋಬೋದಾಗಿತ್ತು, ಬಟ್ ಅದು ಕರೆಕ್ಟ್ ಆಗಿ ಬಂದು ನನ್ಗೆ ಕೊಟ್ಟಿದಾರಪ್ಪ, ಅದು ನನ್ ಕೈಯಲ್ಲೇ ಬಂದ್ ಬಿದ್ದಿದೆ. ಇನ್ನ ಜನ ಇದ್ರು, ಅಪ್ಪ ಫುಲ್ ಟರ್ನ್ ಆಗಿ ನನಗ್ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ಗೆ, ಅಪ್ಪ ನನ್ ಕೂಗ ಕೇಳಿಸ್ಬಿಡ್ತಲ್ಲ ಅಪ್ಪನ್ಗೆ ಅಂತ ನನ್ಗೆ ಅವತ್ತು ತುಂಬಾ 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 ಖುಷಿ ಆಯ್ತು. ಅದು ಅಷ್ಟೇ ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ ಅದು.
ಅಪ್ಪ ನನ್ಗೆ ಇಷ್ಟ ಅಪ್ಪ ನನ್ಗೆ ಅನುಭವ ಕೊಟ್ಟಿದಾರಲ್ಲ, ಇಷ್ಟೇ ಸಾಕು ಅನ್ಸುತ್ತೆ ಒಂದೊಂದ್ಸಲ. ಅಂದ್ರೆ ಮುಂದೆ ಏನ್ ಕೊಡ್ತಾರ ನನಗ್ ಗೊತ್ತಿಲ್ಲ, ಬಟ್ ಈಗ ಕೊಟ್ಟಿದ್ರಲ್ಲಿ ನಂಗ್ ತೃಪ್ತಿ ಇದೆ. ಅಪ್ಪ ಕೊಟ್ಟಿರೋ ನನ್ಗೆ ಅಪ್ಪ ಮಾತಾಡ್ಸ್ಲಿಲ್ಲ, ಕರೆದು ಏನು ಹೇಳಿಲ್ಲ ಮಾಡಿಲ್ಲ, ಆದ್ರೂ ನನ್ಗೆ ಇಷ್ಟ ಅನುಭವ ಇಷ್ಟೆಲ್ಲ ಕೊಟ್ಟಿದಾರಲ್ಲ, ನನ್ಗೆ ಒಂಥರ ಮನ್ಸಲ್ಲೇ ನಾನು ತುಂಬಾ ಸಂತೋಷ ಪಡ್ತೀನಿ. ನಾನಿದು ಅಷ್ಟಾಗಿ ನಾನು ಯಾರಿಗೂ ಹೇಳ್ಕೊಳಲ್ಲ, ಬಟ್ ನನ್ ಮನ್ಸಲ್ಲೇ ತುಂಬಾ ಸಂತೋಷ ಪಡ್ತೀನಿ. ಅಪ್ಪನ ಬಗ್ಗೆ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಆತರ ನನ್ಗೆ ಭಗವಂತ ನನ್ಗೆ ಈ ತರ ಮಾಡ್ತಾರಲ್ಲ, ನಮ್ಗೆ ಈ ತರ ನಾವು ಸಾಮಾನ್ಯರಲ್ಲಿ ಸಾಮಾನ್ಯ, ಏನೇನು ಗೊತ್ತಿಲ್ಲ ನಮ್ಗೆ, ಈ ತರ ಅಪ್ಪ ನೋಡ್ತಾರಲ್ಲ ಅಂತ ನಮ್ಗೆ ಎಲ್ಲೂ ಈ ತರ ಇರಲ್ವಲ್ಲ. ಅಷ್ಟು ನನ್ಗೆ ಸಣ್ಣ ಸಣ್ಣ ವಿಷಯಗಳು ಅದೇ ನಿಮ್ಗೆ ದೊಡ್ಡದಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಇದೆ. ಖುಷಿಯಾಗಿರ್ತೀರಾ. ನನ್ನ ಅಂತ್ಯದವರೆಗೂ ನಮ್ಮ ಅಪ್ಪ ಹಿಂಗೇ ನನ್ನ ಕರ್ಕೊಂಡೋಗಿ ಕೈ ಬಿಡ್ಬಾರ್ದು, ಅಪ್ಪರ ಪಾದಕ್ಕೆ ಸೇರಿಸ್ಕೋಬೇಕು, ನನ್ಗೆ ಮುಕ್ತಿ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಇಷ್ಟೊತ್ತವರೆಗೂ ನಿಮ್ಮ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ, ತುಂಬಾ ಧನ್ಯವಾದಗಳು. ಚೆನ್ನಾಗಿತ್ತು. ಅಂದ್ರೆ ನಿಮ್ಮ ಹೇಗೆ ಅಪ್ಪನ ಒಂದೊಂದು ಕೃಪಾಶೀರ್ವಾದದಿಂದ ನಿಮ್ಮ ಜೀವನ ಒಂಥರ ಪರಿಪೂರ್ಣತೆಗೆ ದಾರಿ ಕೊಡ್ತಾ ಇದೆ. ಸೊ ಯು ಆರ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ಎ ಕಂಪ್ಲೀಟ್ ಪರ್ಸನ್. ಸೊ ಖುಷಿಯಾಗಿದ್ದೀರಾ ಅಂತ ಹೇಳಿದ್ರಿ. ಸೊ ಧನ್ಯವಾದಗಳು. ತುಂಬಾ ಖುಷಿಯಾಗಿದೆ, ಅಪ್ಪ ಸಿಕ್ಕಿದ್ಮೇಲೆ ಅಂತೂ ತುಂಬಾ ಖುಷಿಯಾಗೇ ಇದ್ದೀನಿ. ಶರಣ ಶರಣ.